ಸಾಧಕನು ತ್ರಿಕೋಣದಲ್ಲಿ ತಾನು ವಶಪಡಿಸಿಕೊಳ್ಳಲು ಉದ್ದೇಶಿಸಿರುವ ಕಾಂತೆಯ ಮುಖವನ್ನು ಬಿಂದುರೂಪವನ್ನಾಗಿ ಧ್ಯಾನಿಸಿ, ಅದರ ಕೆಳಗೆ ಅವಳ ಸೌಂದರ್ಯಗಳನ್ನು ಭಾವಿಸಿ, ಅದರ ಕೆಳಗೆ ಅಧೋಮುಖವಾಗಿರುವ ಶಕ್ತಿ ತ್ರಿಕೋಣವನ್ನು ಚಿಂತಿಸಬೇಕು. ಆಮೇಲೆ ಅದೇ ರೂಪದೊಡನೆ ತನ್ನ ರೂಪವನ್ನೂ ಚಿಂತಿಸಬೇಕು. ದೇವಿಯನ್ನು ಆರಾಧಿಸುವವರು ಜಗತ್ತಿಗೆ ಕಲ್ಯಾಣಕಾರಿಗಳಾಗಿರುವುದರಿಂದ 3 ಲೋಕವೂ ಅವರ ವಶವಾಗುವುದು ಎಂದು ತಿಳಿಸುತ್ತಾ ಭಗವತ್ಪಾದರು ಸೌಂದರ್ಯ ಲಹರಿಯ 19ನೇ ಪುಷ್ಪವನ್ನು ಸಮರ್ಪಿಸುತ್ತಿದ್ದಾರೆ. ಮುಖಂ ಬಿಂದುಂ ಕೃತ್ವಾ ಕುಚಯುಗಂ ಅಧಸ್ತಸ್ಯ ತದದು ಹರಾರ್ಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾ ಸಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿಲಘು ತ್ರಿಲೋಕೀಂ ಅಪ್ಯಾಶು ಭ್ರಮಯತಿ ರವೀಂದುಸ್ತನ ಯೂ